ಎಂಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾಲತ್ವಾಡ್ ಕಾಂಗ್ರೆಸ್ಸಿನ ಶರಣಮ್ಮ ಹೊಸಮನಿ ಅಧ್ಯಕ್ಷೆ ಸದಸ್ಯರೊಂದಿಗೆ ಹೊಂದಾಣಿಕೆ ಹಾಗೂ ಸರ್ಕಾರದ ಯೋಜನೆಗಳ ಕುರಿತು ಅಧಿಕಾರಿಗಳೊಂದಿಗೆ ಮಾಹಿತಿ ಪಡೆದು ಅಭಿವೃದ್ಧಿಗೆ ಒತ್ತು ಕೊಡಬೇಕು ಎಂದು ಸಮೀಪದ ಬಿಜ್ಜೂರು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಶರಣಮ್ಮ ಹೊಸಮನಿಯವರಿಗೆ ರಾಜ್ಯ ಸಾಬೂನು ಹಾಗೂ ಮಾರ್ಜಕ ನಿಗಮದ ಅಧ್ಯಕ್ಷರಾದ ಶಾಸಕ ಸಿ.ಎಸ್. ನಾಡಗೌಡ್ ಹೇಳಿದರು. ಸಮೀಪದ ಐನಗುಡಿ ದೇವಸ್ಥಾನದಲ್ಲಿ ಕುಟುಂಬದೊಂದಿಗೆ ಪೂಜೆ ಸಲ್ಲಿಸಿ ನಂತರ ನೂತನ ಅಧ್ಯಕ್ಷೆಗೆ ಸನ್ಮಾನಿಸಿ ಮಾತನಾಡಿದರು. ಸಣ್ಣ ಪುಟ್ಟ ಮನಸ್ತಾಪಗಳನ್ನು ಬದಿಗೊತ್ತಿ ಕುಡಿಯುವ ನೀರು, ಬೆಳಕು, ಸಾರ್ವಜನಿಕರಿಗೆ ದಾಖಲೆಗಳ ಪೂರೈಕೆ, ಅಹವಾಲುಗಳ ಇತ್ಯರ್ಥಗೊಳಿಸುವಲ್ಲಿ ಎಲ್ಲರೂ ಕೈಜೋಡಿಸಿ ಅಭಿವೃದ್ಧಿಗೆ ಒತ್ತು ಕೊಡಿ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಾಕ್ಟರ್ ಗುರುಮೂರ್ತಿ ಕನ್ಕಾಲ್ಮಠರವರು ಜನರ ಸಮಸ್ಯೆಗೆ ಸದಾ ಸ್ಪಂದಿಸುವ ಮೂಲಕ ಜನನೂರಾಗಿ ಎಂದರು. ಉಪಾಧ್ಯಕ್ಷರಾದ ಲಕ್ಷ್ಮಣ್ ರಬ್ಲರ್ ಮಾತನಾಡಿದರು. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಶಿವಪ್ಪ ತಾತ್ರಡ್ಡಿ, ವೈಜಿ ಪಾಟೀಲ್, ಮೈಬೂಬ್ ಡಕಣಿ, SC/ST ದೌರ್ಜನ್ಯ ಸಮಿತಿಯ ಮಲ್ಲು ತಲ್ವಾರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಾಕ್ಟರ್ ಗುರುಮೂರ್ತಿ ಕನ್ಕಾಲ್ಮಠ್, ಉಪಾಧ್ಯಕ್ಷರಾದ ಲಕ್ಷ್ಮಣ್ ರಬ್ಲರ್, ಹನುಮಂತ ಸರೂರ್, ಮಲ್ಲಪ್ಪ ಜೂಲ್ಗುಡ್ಡ, ಗುರುನಾಥ್ ಬಡಿಗೇರ್, ಚಂದ್ರಶೇಖರ್ ಕತ್ತಿ, ಬಸಪ್ಪ ಬಂಡಿವಡ್ಡರ್, ಹನುಮವ್ವ ಬಿರಾದಾರ್, ಸಾವಿತ್ರಿ ಹಿರೇಮಠ್, ಶ್ವೇತಾ ಪಾಟೀಲ್, ಯಲ್ಲವ್ವ ಮಾದರ್ ಇದ್ದರು. ಘೋಷಣೆ: ಚುನಾವಣಾಧಿಕಾರಿಗಳಾಗಿ ಆಗಮಿಸಿದ್ದ NS ಮಸಲಿ ಆಯ್ಕೆಯನ್ನು ಘೋಷಿಸಿದರು. PDO KH ಕುಂಬಾರ್, ಕಾರ್ಯದರ್ಶಿ ಬಾಳಪ್ಪ ವಾಲಿಕಾರ, ASI ಸಾಲಿಂ, ಪೇದೆ ಬಸವರಾಜು ಬಿರಾದಾರ್, ಬಸವರಾಜ್ ಚಿಂಚೊಳ್ಳಿ, ಯಮನಪ್ಪ ಜಲ್ಗರ್, ಶಿವಪ್ಪ ಚಲ್ವಾದಿ, ಹುಲ್ಗಪ್ಪ ಮಾದರ್, ಗುರು ಬಿರಾದಾರ್ ಇದ್ದರು. ವರದಿ ಅಬ್ದುಲ್ ರಜಾಕ್ ರಕ್ಕಸ್ಗಿ, MD ಯೂಟ್ಯೂಬ್ ಚಾನಲ್, ನಾಲತ್ವಾಡ್. ಇವತ್ತು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಅವರ ಅಧಿಕಾರಾವಧಿ ಇರುವವರೆಗೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು. ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಕೂಡಿಕೊಂಡು ಜನಗಳ ಸಮಸ್ಯೆಯನ್ನು, ಅಹವಾಲುಗಳನ್ನು ಸ್ವೀಕರಿಸಿ ಅವರು ಅಭಿವೃದ್ಧಿ ಕೆಲಸವನ್ನು ಮಾಡಲಿ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತೇಳಿ ಸದಸ್ಯತ್ವರಾಗಿ ನಾವೆಲ್ಲರೂ ಅಧ್ಯಕ್ಷರಿಗೆ ಕೇಳಿಕೊಳ್ತಾ ಇದ್ದೀವಿ. ಬಿಜ್ಜೂರು ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನೂತನವಾಗಿ ಶರಣಮ್ಮ ವಿನೋದ್ ಹೊಸಮನಿ ಅವರು ಆಯ್ಕೆಯಾಗಿದ್ದಾರೆ. ಅವರು ಇನ್ನು ಮುಂದೆ ಸುಗಮ ಗ್ರಾಮ ಆಗಿ ಆಡಳಿತ ನಡೆಸಿಕೊಂಡು ಹೋಗಲಿ. ಚಿಕ್ಕ ವಯಸ್ಸಿನಲ್ಲಿ ಅವರು ಅಧ್ಯಕ್ಷ ಸ್ಥಾನ ತೊಗೊಳೋದಕ್ಕೆ ಉತ್ಪೂರ್ವಕ ಧನ್ಯವಾದಗಳು. ಕೊಟ್ಬಿಟ್ಟಾರೆ. ಈಗ ಅವು ಸಿಗಾಕತ್ತೆ ಇರಲಿ ಬರೋದಿಲ್ಲ. ನಿಮ್ಮ ಆಸ್ತಿ ಅಲ್ಲದು. ದೊಡ್ಡ ಎನ್ಕ್ವೈರಿ ನಡೀತಾ ಇದೆ. ಒಂದು 10-15 ಮಂದಿ ಸಸ್ಪೆಂಡ್ ಆಗ್ತಾರೆ. ಎಲ್ಲ ಯಾವುದು ಇದು ಕೋಲಾರದಿಂದ ಹಿಡಿದು ಚಾಲು ಆಗಿದೆ. ಕೋಲಾರದಾಗ ಮೊನ್ನೆ ಒಬ್ಬನು ಸಸ್ಪೆಂಡ್ ಮಾಡಿ 500 ಸೈಟ್ ಕೊಟ್ಟಾನ ಕೋಲಾರ ಊರಾಗ. ಸರ್ಕಾರಕ್ಕೆ ಒಂದು ಅಂಗನವಾಡಿ ಕಟ್ಟಕ್ಕೆ ಜಾಗ ಇರೋದು ಮಾಡಿ ಆಗಂಗಿಲ್ಲಲ್ಲ. ಅದು ಕಾಗದ ನಾವು ಕೊಟ್ಟಿದ್ದೇನಿತ್ತು ಕರೆಕ್ಟಾಗಿ ನಿಮ್ಮ ಮನಿ ಎಲ್ಲಿತ್ತು ಅಲ್ಲಿ ಕಟ್ಕೊಂಡಿದ್ರೆ ನಿಮ್ಮ ಹಕ್ಕುಪತ್ರ ಇತ್ತಂದ್ರೆ 100 ಆಗ್ತಾವೆ. ಇಲ್ಲಿ ನಾರಾಯಣಪುರದಾಗ ತಗೊಂಡ ಮೇಲೆ ಇವ್ರು ಪಂಚಾಯತ್ ಯಾರಿಗೆ ಬೇಕೋ ಅವ್ರ ಹಕ್ಕುಪತ್ರ ಕೊಟ್ಟಾರಲ್ಲ, ಅವು ಸ್ವಲ್ಪ ಸಮಸ್ಯೆ.